ಹಲೋ ಗೆಳೆಯರೆ, ನಮ್ಮ ಲಾ ಎಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಡಿಸ್ಕಷನ್ ಅಡಿನಲ್ಲಿ ಜನವರಿ 2, 2024ರ ದಿನಪತ್ರಿಕೆಯಲ್ಲಿರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಸೊ ಇವತ್ತು ಡಿಸ್ಕಷನ್ ಮಾಡಲಿಕ್ಕೆ ತೆಗೆದುಕೊಂಡಿರುವಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ, ಇಸ್ರೋ ಲಾಂಚ್ ಮಾಡಿರುವಂಥ ಎಕ್ಸ್ಪೋಸ್ಯಾಟ್ ಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ಗಳನ್ನು ನಾವು ಅಪ್ಡೇಷನ್ಸ್ ಆಗಿ ಕನ್ಸಿಡರ್ ಮಾಡಬಹುದು. ಸಾಟರ್ಡೆ ಆಲ್ರೆಡಿ 30th ಡಿಸೆಂಬರ್ ನಾವು ಡಿಸ್ಕಷನ್ ಮಾಡಿರೋ ಪ್ರಕಾರ, ಅಗೇನ್ ಇದೊಂದು ಲಾಂಚನ್ನು ಮಾಡಿರೋ ಪ್ರಕಾರ ಕೆಲವೊಂದಿಷ್ಟು ಅಪ್ಡೇಷನ್ಸನ್ನು ಇಲ್ಲಿ ನಾವು ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. GS ಪೇಪರ್ 3 ನಡಿನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ನಾವು ಈ ಒಂದು ಆರ್ಟಿಕಲನ್ನು ಕನೆಕ್ಟ್ ಮಾಡ್ಕೋಬೋದು. ಹಾಗೂ ಇಂಡಿಯಾ ಮತ್ತು ಕೊರಿಯಾದ ರಿಲೇಷನ್ಗೆ ಸಂಬಂಧಿಸಿದಂಥ ಕೋಆಪರೇಷನನ್ನು ಎನ್ಹ್ಯಾನ್ಸ್ ಮಾಡಬೇಕು. ಅದರಲ್ಲೂ ಡಿಫೆನ್ಸ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಎರಡೂ ಕಂಟ್ರೀಸ್ಗಳು ಇವತ್ತು ಹೇಗೆ ಕೋಆಪರೇಷನನ್ನು ಎನ್ಹ್ಯಾನ್ಸ್ ಮಾಡಬೇಕು, ಇದರಿಂದ ಯಾವ ರೀತಿಯಂಥ ಬೆನಿಫಿಟ್ ಇದೆ, ಭಾರತದ ಒಂದು ಡಿಫೆನ್ಸ್ ರಿಲೇಟೆಡ್ ಇರುವಂತೆ ಅಥವಾ ಭಾರತದ ಒಂದು ಮೋಟೋ ಏನಿದೆ, ಪೀಸ್ ಹಾಗೂ ಸ್ಟೆಬಿಲಿಟಿಯನ್ನು ಎನ್ಶೋರ್ ಮಾಡಬೇಕು ಅನ್ನುವಂಥ ಒಂದು ಭಾರತದ ಕನಸನ್ನು ನನಸಾಗಲಿಕ್ಕೆ ಅಥವಾ ಪ್ರೆಸೆಂಟ್ ಕಂಡೀಷನಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಅನ್ಸರ್ಟನಿಟಿಯಿಂದ ಸೆಕ್ಯೂರಿಟಿಯ ಒಂದು ಕನ್ಸರ್ನನ್ನು ಸಹ ಈ ಒಂದು ಆರ್ಟಿಕಲ್ ನಡಿನಲ್ಲಿ ಕಾಣುವಂಥದ್ದು. ಹಾಗೂ ರೇಡಿಯೋ ಕಾರ್ಬನ್ ಡೇಟಿಂಗ್ಗೆ ಸಂಬಂಧಪಟ್ಟಂತಹ ಅನಲೈಸಿಸನ್ನು ಕೊಟ್ಟಿದ್ದಾರೆ. ಸೊ ಎಕ್ಸಾಮಿನೇಷನಲ್ಲಿ ಇದು ನಮಗೆ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಯಾವ ರೀತಿಯಾಗಿ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಸೈನ್ಸ್ ಸೆಕ್ಷನಲ್ಲಿ ಅಗೇನ್ GS ಪೇಪರ್ 3 ನಡಿನಲ್ಲಿ ಈ ಒಂದು ಆರ್ಟಿಕಲನ್ನು ಕನೆಕ್ಟ್ ಮಾಡ್ಕೋಬೋದು. ಇಂಡಿಯಾ ಮತ್ತು ಕೊರಿಯಾ ರಿಲೇಷನ್ ಸಂಬಂಧಿಸಿದಂತೆ GS ಪೇಪರ್ 2 ನಡಿನಲ್ಲಿ ಹಾಗೂ ನೇಪಾಳೊಂದಿಗೆ ಪವರ್ ಪ್ಯಾಕ್ಟ್ ಅನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಕನ್ಸರ್ನ್ ಆಗಿರ್ಬೋದು. ಹಾಗೂ ಲಿಥಿಯಂ ರಿಸರ್ವ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕನ್ಸರ್ನ್ ಅನ್ನ ಸ್ಟೂಡೆಂಟ್ಸ್ಗಳು ಕಮೆಂಟ್ನ ಮುಖಾಂತರ ತಿಳಿಸಿದ್ದಾರೆ. ಸೊ ಹಾಗಾಗಿ ಪ್ರೆಸೆಂಟ್ ಕಂಡೀಷನಲ್ಲಿ ಏನು ಅಪ್ಡೇಷನ್ಸ್ ಇದೆ ಆರ್ಟಿಕಲಿಂದ ನಾವು ಅಪ್ಡೇಷನ್ಸ್ ಆಗಿ ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ಸ್ಗಳನ್ನು ಇವತ್ತಿನ ಸೆಷನಲ್ಲಿ ನಾವು ಕನೆಕ್ಟ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ಆಫ್ ದ ಡೇಸ್ನ ನಾವು ನೋಡ್ಬೋದು. ಇವಾಗ ಇಲ್ಲಿ ಎರಡು ರೀತಿಯಂಥ ಪಾಯಿಂಟ್ಗಳು ನಿಮಗೆ ಇಂಪಾರ್ಟೆಂಟ್. ಈ ಒಂದು ಎಕ್ಸ್ಪೋ ಸ್ಯಾಟ್ ಏನಿದೆಯಲ್ಲ, ಈ ಒಂದು ಎಕ್ಸ್ಪೋ ಸ್ಯಾಟ್ ಸ್ಯಾಟಲೈಟ್ಗೆ ಸಂಬಂಧಪಟ್ಟಂತೆ ಇಸ್ರೋ ಲಾಂಚ್ ಮಾಡಿದ್ದಾರೆ. ಇದರ ಒಂದು ಫುಲ್ ಫಾರ್ಮ್ ನಿಮಗೆ ಗೊತ್ತಿದೆ, ಎಕ್ಸ್ರೇಸ್ಗೆ ಸಂಬಂಧಿಸಿದಂತೆ ಎಕ್ಸ್ರೇಸ್ ಪೋಲಾರಿಮೀಟರ್ ಸ್ಯಾಟಲೈಟ್ ಅನ್ನುವಂಥದ್ದು. ಇವಾಗ ಇದರಲ್ಲಿ ಎರಡು ರೀತಿಯಾದಂತಹ ಪೇಲೋಡ್ಗಳಿದ್ದಾವೆ. ಬೇಸಿಕಲಿ ಎರಡು ರೀತಿಯಾದಂಥ ಪೇಲೋಡ್ಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಒಂದು ಪೋಲಾರಿಮೀಟರ್ ಇನ್ಸ್ಟ್ರೂಮೆಂಟ್ ಇನ್ ಎಕ್ಸ್ರೇಸ್ ಅನ್ನುವಂಥದ್ದಾಗಿ ಕಾಣ್ಬೋದು. ಇನ್ನೊಂದು ಎಕ್ಸ್ಪೆಕ್ಟ್ ಅನ್ನುವಂಥ ಒಂದು ಟರ್ಮ್. ಸೊ ಇಲ್ಲಿ ಎಕ್ಸ್ರೇ ಸ್ಪೆಕ್ಟ್ರೋಮೀಟ್ರಿ ಆ್ಯಂಡ್ ಟೈಮಿಂಗ್ಗೆ ಸಂಬಂಧಪಟ್ಟಂತೆ ಇದು ಕನ್ಸಿಡರೇಷನನ್ನು ಮಾಡುತ್ತೆ. ಇಲ್ಲಿ ಪೋಲಾರಿಮೀಟರ್ ಎಕ್ಸ್ರೇಸ್ಗೆ ಸಂಬಂಧಪಟ್ಟಂತೆ ಇನ್ಸ್ಟ್ರೂಮೆಂಟನ್ನು ಪಾಲಿಕ್ಸ್ ನಡಿನಲ್ಲಿ ಕಾಣ್ತಾ ಇದ್ದೀವಿ. ಇದು ಎರಡು ರೀತಿಯಂಥ ಪ್ಲೇಲೋಡ್ಗಳಿದ್ದಾವೆ. ಇವಾಗ ಈ ಒಂದು ಆರ್ಟಿಕಲಿಂದ ಬೇಕಾಗಿರುವಂಥ ನೆಕ್ಸ್ಟ್ ನಮಗೆ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ಸ್ ಅಂತಂದರೆ ಇದು ಯಾವ ಒಂದು ಫಂಕ್ಷನನ್ನು ಮಾಡುತ್ತೆ ಅಂತ ನಾವು ರೀಸೆಂಟಾಗಿ ನೋಡಿದ್ವಿ. ಅಟ್ಮಾಸ್ಫಿಯರಲ್ಲಿ ಇರ್ತಕ್ಕಂಥ ಅಥವಾ ಸೆಲೆಸ್ಟಿಯಲ್ ಬಾಡಿಗಳಿಂದ ಬರ್ತಕ್ಕಂಥ ಎಕ್ಸ್ರೇಸ್ ಎಮಿಷನ್ ಏನಿರುತ್ತಲ್ಲ, ಇದನ್ನು ಐಡೆಂಟಿಫೈ ಮಾಡೋದು, ಇದು ಸ್ಪೇಸಲ್ಲಿ ಆಗ್ತಾ ಇರುವಂಥ ಒಂದು ಬದಲಾವಣೆಯನ್ನು ಐಡೆಂಟಿಫೈ ಮಾಡಲಿಕ್ಕೆ ಇದು ಸಹಕಾರಿ ಆಗುತ್ತೆ ಅಂತ ನಾವು ನೋಡಿದ್ವಿ. ಸೊ ಈ ಮೊದಲು ಬೇರೆಯವರು ಯಾವುದೇ ಈ ಒಂದು ಸ್ಟಡಿ ಮಾಡಲಿಕ್ಕೆ ಅಥವಾ ಸೆಲೆಸ್ಟಿಯಲ್ ಬಾಡಿಗೆ ಸಂಬಂಧಪಟ್ಟಂತೆ ಸ್ಟಡಿ ಮಾಡಲಿಕ್ಕೆ ಬಿಟ್ಟಿದ್ದಾರೆ ಅಂತಂದರೆ, ಎಸ್, ನಾಸಾದವರು ಬಿಟ್ಟಿರುವಂಥ ಈ ಒಂದು ಪಾಯಿಂಟ್ ನಮಗೆ ಇಂಪಾರ್ಟೆಂಟ್. ನಾಸಾದವರು ಬಿಟ್ಟಿರುವಂತಹ ಎಕ್ಸ್ರೇ ಪೊಲಾರಿಮೆಟ್ರಿ ಎಕ್ಸ್ಪ್ಲೋರರ್, ಇದನ್ನು ಶಾರ್ಟ್ ಫಾರ್ಮ್ ಆಗಿ IXP ಅನ್ನುವಂಥ ನೇಮಿಂದನೂ ಸಹ ಕರೀತಾರೆ. ಇದನ್ನು ಅವರು 2021ರಲ್ಲಿ ಲಾಂಚ್ ಮಾಡಿದ್ದಾರೆ. ಇದೇ ಒಂದು ಪರ್ಪಸ್ನ ಆಧಾರದ ಮೇಲೆ ಭಾರತ ಇವತ್ತು ಸೆಕೆಂಡ್ ಲಾಂಚ್ ಆಗಿ ಕನ್ಸಿಡರೇಷನ್ ಆಗಿ ಕನ್ಸಿಡರ್ ಮಾಡ್ತೀವಿ. ನಾಸಾ ಈ ಮೊದಲು 2021ನಲ್ಲಿ ರಿಲೀಸ್ ಮಾಡಿರೋ ಪ್ರಕಾರ ಎಕ್ಸ್ರೇ ಪೊಲಾರಿಮೀಟರ್ ಎಕ್ಸ್ಪ್ಲೋರರ್ ಅನ್ನುವಂಥ ಒಂದು ಸ್ಯಾಟಲೈಟನ್ನು ಆಲ್ರೆಡಿ ಲಾಂಚ್ ಮಾಡಿದ್ದಾರೆ. ಸೊ ಇದರ ಒಂದು ಕನ್ಸಿಡರೇಷನ್ ಇವಾಗ ಸೆಲೆಸ್ಟಿಯಲ್ ಬಾಡಿಗಳಿಂದ ಎಕ್ಸ್ರೇ ಎಮಿಷನ್ಸನ್ನು ಕನ್ಸಿಡರ್ ಮಾಡೋದ್ರೊಂದಿಗೆ ಇವಾಗ ಬ್ಲ್ಯಾಕ್ ಹೋಲ್ಸ್ಗಳಂಥ ಫಿನಾಮಿನ ಐಡೆಂಟಿಫೈ ಮಾಡಲಿಕ್ಕೆ, ನ್ಯೂಟ್ರಾನ್ಸ್ಗಳು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಸ್ಟಾರ್ಸ್ಗಳಲ್ಲಿ, ಎಲ್ಲ ಕನ್ಸಿಡರೇಷನನ್ನು ಮಾಡಲಿಕ್ಕೋಸ್ಕರ ಡೆವಲಪ್ ಮಾಡಿದ್ದಾರೆ ಅನ್ನುವಂಥ ಕಂಟೆಕ್ಸ್ಟು. ಇವಾಗ ಯಾವ ರೀತಿಯಂಥ ಪೇಲೋಡ್ಗಳಿದ್ದಾವೆ ಇದನ್ನು ಸಹ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಜನರಲ್ ಆಗಿ ಈ ಒಂದು ಟರ್ಮ್ಸ್ಗಳನ್ನು ಮೆನ್ಷನ್ ಮಾಡೋದ್ರ ಮುಖಾಂತರ ಇದರ ಫಂಕ್ಷನ್ ಆಗಿರ್ಬೋದು, ಎಲ್ಲಿ ನಮಗೆ ಕಂಡು ಬರುತ್ತೆ ಅನ್ನುವಂಥ ಒಂದು ಕನೆಕ್ಟಿವಿಟಿಯ ಮೇಲೆ ಪ್ರಿಲಿಮ್ಸಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಷ್ಟು ಪಾಯಿಂಟನ್ನು ಈ ಆರ್ಟಿಕಲಿಂದ ನಾವು ಕನೆಕ್ಟ್ ಮಾಡ್ಬೋದು. ಇಲ್ಲಿ ಜನರಲಿ ಲಾಂಚ್ ಮಾಡಿರೋದು PSLV C58ನ ಮುಖಾಂತರ. ಓಕೆ, PSLV C58 ಎಕ್ಸ್ಪೋ ಸ್ಯಾಟ್ ಅನ್ನುವಂಥ ಒಂದು ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್. ಸೊ ಜನರಲ್ ಆಗಿ ಫ್ಯಾಕ್ಟ್ಸ್ ಬೇಸ್ಡ್ ಕ್ವಶನನ್ನು ಪ್ರಿಲಿಮ್ಸಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್ ಅಡಿಯಲ್ಲಿ ನೇಪಾಳ ಹಾಗೂ ಇಂಡಿಯಾದ ರಿಲೇಷನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಟ್ರೈ ಪಾರ್ಟಿ ಅಗ್ರಿಮೆಂಟನ್ನು ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಇವಾಗ ನೇಪಾಳದಿಂದ ಕೆಲವೊಂದಿಷ್ಟು ಪವರನ್ನು ನಾವು ಪರ್ಚೇಸ್ ಮಾಡಿದಾಗ ಈ ಒಂದು ಪವರನ್ನು ನಾವು ಬಾಂಗ್ಲಾದೇಶಕ್ಕೆ ಕಳಿಸುವಂಥದ್ದು. ಅಂದರೆ ಇವಾಗ ನೇಪಾಳದಿಂದ ಡೈರೆಕ್ಟಾಗಿ ಬಾಂಗ್ಲಾದೇಶ್ಗೆ ಪವರ್ ಪರ್ಚೇಸಿಂಗ್ ಏನಾದರೂ ನಡೀತಾ ಇದ್ದರೆ ಈ ಸಂದರ್ಭದಲ್ಲಿ ಭಾರತದ ಮುಖಾಂತರ, ಭಾರತದಲ್ಲಿರ್ತಕ್ಕಂಥ ಮೀಡಿಯಾದ ಮುಖಾಂತರ ಅಥವಾ ನಾವು ಅವರಿಗೆ ಸಪೋರ್ಟನ್ನು ಮಾಡೋದ್ರ ಮುಖಾಂತರ ಅವರು ಈಸಿಯಾಗಿ ಈ ಒಂದು
ಲೈನ್ಗಳ ಮುಖಾಂತರ ಏನು ಮಾಡ್ಬೋದು, ಪವರ್ನ ಟ್ರಾನ್ಸ್ಮಿಷನ್ ಮಾಡಲಿಕ್ಕೆ ಸಾಧ್ಯತೆ ಇದೆ. 3 ಕಂಟ್ರಿಗಳ ಮಧ್ಯೆ ಆಗ್ತಾ ಇರುವಂಥ ಒಂದು ಮೀಟಿಂಗ್ ಅಥವಾ ಯಾವ ರೀತಿಯಾಗಿ ಟ್ರೈ ಪಾರ್ಟೀಸ್ ಅಗ್ರಿಮೆಂಟನ್ನು ಮಾಡ್ತಾ ಇದ್ದಾರೆ ಅಂತ ಆರ್ಟಿಕಲಲ್ಲಿ ನಾವು ಕಾಣ್ಬೋದು. ರೀಸೆಂಟಾಗಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಹಾಗೂ ನೇಪಾಳ ಇಂದ ಬಂದಿರತಂಥ ಪುಷ್ಪ ಕಮಲ್ ದಲಾಲ್, ಸೊ ಇವರ ಒಂದು ವಿಸಿಟ್ ಏನಿದೆ 2024 ನಡಿಯಲ್ಲಿ ಇವರು ನೇಪಾಳದಿಂದ ಪರ್ಚೇಸ್ ಮಾಡ್ಕೊಳ್ತಕ್ಕಂಥ ಒಂದು ಅಗ್ರಿಮೆಂಟ್ ಏನಿದೆ ಅಂದರೆ, ನೇಪಾಳದಿಂದ ಭಾರತ ಸರಿಸುಮಾರು 10,000 ಮೆಗಾವೋಲ್ಟನ್ನು ಪರ್ಚೇಸ್ ಮಾಡಬೇಕು. ಪವರ್ಗೆ ಸಂಬಂಧಪಟ್ಟಂತೆ ಪರ್ಚೇಸಿಂಗನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದಾಗಿ ಕಾಣ್ಬೋದು. ಸೊ ಇದರಿಂದ ನೇಪಾಲ್ ಇವತ್ತು ನಮ್ಮ ದೇಶಕ್ಕೆ ಎಕ್ಸ್ಪೋರ್ಟನ್ನು ಮಾಡ್ತಾ ಇದೆ, ಭಾರತ ಇವತ್ತು ಪರ್ಚೇಸ್ ಮಾಡ್ತಾ ಇದೆ ಅನ್ನುವಂಥ ಒಂದು ಮೇಜರ್ ಅನೌನ್ಸ್ಮೆಂಟನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇದರೊಂದಿಗೆ ಇನ್ನೊಂದು ಪಾಸಿಟಿವ್ ಅಪ್ರೋಚ್ ಏನಂತಂದರೆ, ಇವರು ಬಾಂಗ್ಲಾದೇಶಕ್ಕೂ ಸಹ ಸೆಂಡ್ ಮಾಡಬೇಕು ಅಂತಂದರೆ ಭಾರತದ ಮುಖಾಂತರ ಅವರು ಸೆಂಡ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಕಾಣ್ಬೋದು. ಹಾಗೂ ಇದರೊಂದಿಗೆ ಇವಾಗ ಅದರಲ್ಲೂ ಬಾಂಗ್ಲಾದೇಶಕ್ಕೆ ಸೆಂಡ್ ಮಾಡುವಂಥ ಒಂದು ಕನ್ಸಿಡ್ರೇಷನ್ ಏನಿದೆ, 40 ಮೆಗಾ ವೋಲ್ಟೇಜ್ ಅಷ್ಟು ಅವರು ಬಾಂಗ್ಲಾದೇಶಕ್ಕೆ ಸೆಂಡ್ ಮಾಡಬಹುದು ಅನ್ನುವಂಥ ಒಂದು ಕನ್ಸಿಡ್ರೇಷನ್. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಭಾರತ ಕೊಟ್ಟಿರುವಂಥ ಪರ್ಮಿಷನ್, ಸೊ ಭಾರತ ಮತ್ತು ನೇಪಾಳೊಂದಿಗೆ ಕೋಆಪರೇಷನ್ ಎನ್ಹಾನ್ಸ್ ಆಗ್ತಾ ಇರುವಂಥ ಒಂದು ಕಂಟೆಕ್ಸ್ಟನ್ನು ಕನ್ಸಿಡರ್ ಮಾಡ್ಬೋದು. ಸೊ ನೇಬರಿಂಗ್ಗೆ ರಿಲೇಟೆಡ್ ಇರುವಂತೆ ಭಾರತ ಹೇಗೆ ಸಹಾಯವನ್ನು ಮಾಡ್ತಾ ಇದೆ, ಅಲ್ಲಿರುವಂಥ ಪರ್ಚೇಸಿಂಗ್ ಕಂಡೀಷನ್ಸನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಅವ್ರಿಗೆ ಒಂದು ಫೈನಾನ್ಷಿಯಲ್ ಸಪೋರ್ಟನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾರತದ ಒಂದು ಫ್ರೆಂಡ್ಲಿ ರಿಲೇಷನ್ಸನ್ನು ಕಾಣ್ಬೋದು. ಸೊ ನೀವು ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳಬೇಕಾಗಿರೋದು ಏನಂತಂದರೆ, ಭಾರತದ ಯಾವ ರಾಜ್ಯಗಳು ನೇಪಾಳವನ್ನು ಸುತ್ತುವರೆದಿದೆ? ಒಟ್ಟಾರೆಯಾಗಿ ನಾವು ಐದು ಸ್ಟೇಟ್ಸ್ಗಳನ್ನು ನೋಡ್ತೀವಿ. 5 ಸ್ಟೇಟ್ಸ್ಗಳು ನೇಪಾಳವನ್ನು ಸುತ್ತುವರೆದಿದೆ. ಸೊ ಯಾವ್ಯಾವ ಸ್ಟೇಟ್ಸ್ಗಳು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಯಾವ ಒಂದು ಆಧಾರದ ಮೇಲೆ ಅವರು ಕೋಆಪರೇಷನನ್ನು ಎನ್ಹಾನ್ಸ್ ಮಾಡ್ತಾ ಇದ್ದಾರೆ. ಇನ್ನು ನಾವು ನೇಪಾಳದೊಂದಿಗೆ ಇರ್ತಕ್ಕಂಥ ಬೇರೆ ಬೇರೆ ರಿಲೇಷನ್ಸ್ಗಳಂತಂದರೆ, ಇವಾಗ ನಾವು ಕಲ್ಚರಲ್ ಆಸ್ಪೆಕ್ಟ್ಸನ್ನು ನೋಡೋದಾದರೆ ಬುದ್ಧಿಸಮ್ನ ಒಂದು ಡೆವಲಪ್ಮೆಂಟ್ ಆಗಿರ್ಬೋದು. ಸೊ ಈ ರೀತಿಯಾಗಿ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಕೋಆಪರೇಷನ್ ಯಾವ ಸೆಕ್ಟರಲ್ಲಿ ಕಾಣ್ತಾ ಇದ್ದೀವಿ ಅಂದರೆ ಪವರ್ಗೆ ರಿಲೇಟೆಡ್ ಇರತಕ್ಕಂಥ ಕೋಆಪರೇಷನ್ ಇವಾಗ ನ್ಯೂಸಲ್ಲಿದೆ ಅನ್ನುವಂಥದ್ದನ್ನು ಕಾಣ್ಬೋದು. ಸೊ ಇಲ್ಲಿ ಹೈಡಲ್ ಪವರ್ಗೆ ಸಂಬಂಧಿಸಿದಂತೆ ಅವರ ಫೋಕಸ್ ಏನಿದೆ, ಅದರ ಮುಖಾಂತರ ಭಾರತ ಪರ್ಚೇಸನ್ನು ಮಾಡ್ತಾ ಇದೆ ಅಂತ ನಮಗೆ ಕ್ಲಿಯರ್ ಆಯಿತು. ಸೊ ಇಲ್ಲಿ ನೀವು ಮ್ಯಾಪ್ ಬೇಸ್ಡ್ ಕನ್ಸಿಡ್ರೇಷನಲ್ಲಿ ನೇಪಾಲ್ಗೆ ಸಂಬಂಧಿಸಿದಂತೆ ಭಾರತ ಮತ್ತು ನೇಪಾಲ್ ಬಾರ್ಡರಿಂಗ್ ಅಥವಾ ನೇಬರಿಂಗ್ ನೇಷನ್ ಆಗ್ತಾ ಇರೋದ್ರಿಂದ ಎಷ್ಟು ಸ್ಟೇಟ್ಸ್ಗಳು ಸುತ್ತುವರೆದಿದೆ, 5 ಸ್ಟೇಟ್ಸ್ಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಜನರಲಿ ಇಷ್ಟು ಪಾಯಿಂಟ್ಸನ್ನು ನಾವು ಇದರಲ್ಲಿ ಅಪ್ಡೇಟ್ ಆಗಿ ಕನ್ಸಿಡರ್ ಮಾಡ್ಬೋದು. ಇವಾಗ ಏರ್ ಕನೆಕ್ಟಿವಿಟಿಗೆ, ಹೈಡ್ರೋ ಪವರ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಹಾಗೂ ಇವಾಗ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಗಳಿಗೂ ಸಂಬಂಧಪಟ್ಟಂತೆ ಡಿಜಿಟಲ್ ಪೇಮೆಂಟ್ಸ್ಗಳಾಗಿರ್ಬೋದು, ಇವುಗಳೊಂದಿಗೆ ಕೋಆಪರೇಷನನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಡಿಜಿಟಲ್ ಪೇಮೆಂಟ್ಸ್, ಏರ್ ಕನೆಕ್ಟಿವಿಟಿಗೆ ಸಂಬಂಧಪಟ್ಟಂತೆಯೂ ಸಹ ಭಾರತದ ಒಂದು ಸ್ಪೇಸನ್ನು ಯೂಸ್ ಮಾಡಲಿಕ್ಕೆ, ಇದರೊಂದಿಗೆ ಪವರ್ ಟ್ರಾನ್ಸ್ಮಿಷನ್ಗೆ ಸಂಬಂಧಪಟ್ಟಂಥ ಕನ್ಸಿಡರೇಷನ್ ಆಗಿರ್ಬೋದು, ಭಾರತನೂ ಸಹ ಪರ್ಚೇಸ್ ಮಾಡ್ತಾ ಇರೋದರಿಂದ ಅಲ್ಲಿ ಇರುವಂಥ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಬೂಸ್ಟ್ ಆಗುತ್ತೆ ಅನ್ನುವಂಥ ಒಂದು ಕನ್ಸಿಡರೇಷನನ್ನು ಕಾಣ್ಬೋದು. ಇನ್ನು ಇವಾಗ ಇಂಡಿಯಾ ಮತ್ತು ಕೊರಿಯಾಗೆ ಸಂಬಂಧಪಟ್ಟಂಥ ಡಿಫೆನ್ಸ್ ಕೋಆಪರೇಷನನ್ನು ಯಾಕೆ ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ ಅಂತಂದರೆ, ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿರುವಂಥ ಅನ್ಸರ್ಟಿನಿಟಿಯನ್ನು ನೋಡೋದಾದರೆ, ಇವಾಗ ಭಾರತ ಇಂಡೋ ಪೆಸಿಫಿಕ್ ರೀಜನ್ ಆಗಿರ್ಬೋದು. ಸೊ ಈ ಒಂದು ರೀಜನ್ ನಡಿನಲ್ಲಿ ಒಂದು ಭದ್ರತೆ, ಸ್ಟೆಬಿಲಿಟಿ, ರೈಟ್. ಇವಾಗ ಭದ್ರತೆ ಹಾಗೂ ಪೀಸನ್ನು ಅಥವಾ ಪೀಸ್ ರಿಲೇಟೆಡ್ ಇರ್ತಕ್ಕಂಥ ಆಸ್ಪೆಕ್ಟ್ಸನ್ನು ಫೋಕಸ್ ಮಾಡಬೇಕು. ಪೀಸ್ ಆ್ಯಂಡ್ ಸ್ಟೆಬಿಲಿಟಿಗೆ ಸಂಬಂಧಪಟ್ಟಂತೆ ಒಂದು ಸೆಕ್ಯೂರಿಟಿ ಕನ್ಸರ್ನನ್ನು ಭಾರತ ಎನ್ಶೋರ್ ಮಾಡಬೇಕು ಅಂತ ಮುಂದಾಗುತ್ತೆ. ಸೊ ನೇಬರಿಂಗ್ ರಿಲೇಷನ್ ಒಂದಿಗೆ ನಾವು ನೋಡೋದಾದರೆ, ಅದರಲ್ಲೂ ಇವಾಗ ಭಾರತ ಕೊರಿಯನ್ ಜೊತೆಗೆ ಯಾಕೆ ಇವಾಗ ಡಿಫೆನ್ಸ್ ರಿಲೇಟೆಡ್ ಇರುವಂತಹ ಕನ್ಸಿಡ್ರೇಷನನ್ನು ಮಾಡಬೇಕು ಅಂದರೆ, ಡಿಫೆನ್ಸ್ ರಿಲೇಟೆಡ್ ಇರುವಂತೆ ಟೆಕ್ನಾಲಜೀಸ್ಗಳನ್ನು ಭಾರತ ಇವತ್ತು ಬೈ ಮಾಡಬೇಕು ಅಥವಾ ಕೋಆಪರೇಷನ್ ಮಾಡಬೇಕು ಅಂತಂದರೆ ಕೊರಿಯನ್ಗೂ ಸಹ ಇದು ಸಹಕಾರಿಯಾಗುತ್ತೆ. ಭಾರತಕ್ಕೆ ಅದು ಇನ್ವೆಸ್ಟ್ಮೆಂಟನ್ನು ಮಾಡೋದ್ರ ಮುಖಾಂತರ ಅದರ ಒಂದು ಬಿಸ್ನೆಸ್ಸು ಸಹ ಎನ್ಹ್ಯಾನ್ಸ್ ಆಗುತ್ತೆ ಅನ್ನುವಂಥದ್ದಾಗಲಿ, ಸೊ 2 ಕಂಟ್ರಿಗಳ ಮಧ್ಯೆ ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗಳು ಇನ್ಕ್ರೀಸ್ ಆಗುತ್ತೆ ಅನ್ನುವಂಥದ್ದಾಗಲಿ, ಇನ್ನು US ರಿಲೇಟೆಡ್ ಇರುವಂತೆ ಪೀಸ್ ಕೀಪಿಂಗ್ ನಡಿನಲ್ಲೂ ಪೀಸ್ ರಿಲೇಟೆಡ್ ಇರ್ತಕ್ಕಂಥೂ ಸಹ 2 ಕಂಟ್ರೀಸ್ಗಳು ಇವತ್ತು ಸಪೋರ್ಟ್ ಮಾಡುವಂಥ ಒಂದು ಕನ್ಸಿಡರೇಷನ್ ಆಗಿರ್ಬೋದು. ಸೊ ಇವಾಗ ಕೊರಿಯನ್ನಿಂದ ಭಾರತಕ್ಕೆ ಟೆಕ್ನಾಲಜೀಸ್ಗಳು ಟ್ರಾನ್ಸ್ಫರ್ ಆಗೋದ್ರಿಂದ ಭಾರತಕ್ಕೂ ಸಹ ಏನಾಗುತ್ತೆ, ಇವಾಗ ರೀಜ್ನಲ್ ಲೆವೆಲಲ್ಲಿ ಒಂದು ಸ್ಟೆಬಿಲಿಟಿಯನ್ನು ತರಬೇಕು ಅಂತಂದರೆ ಪ್ರಾಪರ್ ಆಗಿರುವಂತಹ ಡಿಫೆನ್ಸ್ ಟೆಕ್ನಾಲಜಿಯನ್ನು ಹೊಂದಬೇಕು ಅಥವಾ ಡಿಫೆನ್ಸ್ ರಿಲೇಟೆಡ್ ಇರುವಂಥ ರಿಸೋರ್ಸಸ್ಗಳನ್ನು ಹೊಂದಬೇಕು. ಸೊ ಹಾಗಾಗಿ 2 ಕಂಟ್ರಿಗಳ ಮಧ್ಯೆ ಈ ಒಂದು ಆರ್ಟಿಕಲ್ ನಡಿನಲ್ಲಿರುವಂಥ ಕನ್ಸಿಡರೇಷನ್ ಅಂತಂದರೆ ಡಿಫೆನ್ಸ್ಗೆ ಸಂಬಂಧಪಟ್ಟಂಥ ಕೋಆಪರೇಷನನ್ನು ಎನ್ಹ್ಯಾನ್ಸ್ ಮಾಡಬೇಕು ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಡಿಫೆನ್ಸ್ ಕೋಆಪರೇಷನನ್ನು ಎನ್ಹ್ಯಾನ್ಸ್ ಮಾಡೋದ್ರಿಂದ ಮ್ಯೂಚುವಲ್ ಗ್ರೋತನ್ನು ಕಾಣ್ತಾ ಇದ್ದೀವಿ. 2 ಕಂಟ್ರಿಗಳು ಸಹ ಗ್ರೋತನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಭಾರತನೂ ಸಹ ಇವತ್ತು ಪೀಸ್ ಹಾಗೂ ಸ್ಟೆಬಿಲಿಟಿಗೆ ಸಂಬಂಧಿಸಿದಂಥ ಫೋಕಸನ್ನು ಮಾಡ್ತಾ ಇದೆ. ಹಾಗಾಗಿ ಅದರ ಒಂದು ಕಾಂಟ್ರಿಬ್ಯೂಷನ್ಗೋಸ್ಕರ ಸೊ ಹಾಗಾಗಿ ಈ ಆರ್ಟಿಕಲ್ ನಡಿನಲ್ಲಿ ಕೆಲವೊಂದಿಷ್ಟು ಹೈ ಲೆವೆಲ್ ಅಥಾರಿಟೀಸ್ಗಳು ಇಂಟ್ರಾಕ್ಷನ್ ಮಾಡಿರುವಂಥ ಒಂದು ಕನ್ಸಿಡರೇಷನನ್ನು ಕೊಡ್ತಾ ಇದ್ದಾರೆ. ಸೊ ಮ್ಯೂಚುವಲ್ ಕೋಆಪರೇಷನ್ ಆಗುತ್ತೆ. ಸೊ ಇವತ್ತು ಟೆಕ್ನಾಲಜಿಗಳಿಗೆ ಸಂಬಂಧಪಟ್ಟಂತೆ ಕೊಲಾಬ್ರೇಷನನ್ನು ಮಾಡೋದ್ರ ಮುಖಾಂತರ ಇದರೊಂದಿಗೆ ಕೆಲವೊಂದಿಷ್ಟು
ಇವಾಗ ಹೋಸ್ಟ್ ಮಾಡ್ತಾ ಇರ್ತಾರಲ್ಲ, ಈ ಒಂದು ಸಂದರ್ಭದಲ್ಲಿನೂ ಸಹ ವಾರ್ಫೇರ್ಗೆ ಸಂಬಂಧಪಟ್ಟಂತೆ ಅಥವಾ ಮ್ಯಾರಿಟೈಮ್ ರಿಲೇಟೆಡ್ ಇರುವಂಥ ಸೆಕ್ಯೂರಿಟಿ ಇನ್ಫಾರ್ಮೇಷನ್ಸನ್ನು ಕನೆಕ್ಟ್ ಮಾಡೋದ್ರ ಮುಖಾಂತರ ಮ್ಯಾರಿಟೈಮ್ ಸೆಕ್ಯೂರಿಟಿಯನ್ನು ಎನ್ಹಾನ್ಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದರೊಂದಿಗೆ ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂಥ ಕನ್ಸರ್ನ್ಸ್ಗಳಿದ್ದಾವೆ. ಸೊ ಇದರಿಂದ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ನಮಗೆ ಅವರು ಸಪೋರ್ಟ್ ಮಾಡಿದರೆ ಎರಡೂ ಕಂಟ್ರಿಗಳಿಗೂ ಸಹ ಬೆನಿಫಿಟ್ ಇದೆ ಅನ್ನುವಂಥ ಒಂದು ಕನ್ಸರ್ನನ್ನು ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಈವನ್ ಇನ್ ಪೀಸ್ ಕೀಪಿಂಗ್ ಎಕ್ಸಸೈಸ್ಗೆ ಸಂಬಂಧಪಟ್ಟಂತೆ ಭಾರತ ಹಾಗೂ ಕೊರಿಯಾ ಇವತ್ತು ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗ್ಗೆ ಸಂಬಂಧಿಸಿದಂಥ ಕೊಲಾಬ್ರೇಷನ್ ಎಫರ್ಟ್ಸ್ಗಳನ್ನು ಹಾಕ್ತಾ ಇದೆ. ಸೊ ಇದರಿಂದ ನಾವು ಡಿಫೆನ್ಸ್ಗೆ ಸಂಬಂಧಿಸಿದಂತಹ ಕೊಲಾಬ್ರೇಷನ್ಸನ್ನು ಮಾಡೋದ್ರಿಂದ ಅಥವಾ ಡಿಪ್ಲೊಮ್ಯಾಟಿಕ್ ಟೈಸ್ಗಳನ್ನು ಇವಾಗ ಮಾಡೋದ್ರಿಂದ ಏನಾಗುತ್ತೆ, ಇವಾಗ ಗ್ಲೋಬಲ್ ಲೆವೆಲಲ್ಲಿರುವಂಥ ಈ ಒಂದು ಪ್ಲಾಟ್ಫಾರ್ಮನ್ನು ಎಂಟ್ರಿ ಹೊಡೆಯೋಕ್ಕಾಗಲಿ ಅಥವಾ ಇದರಿಂದ ಒಂದು ಸಪೋರ್ಟನ್ನು ತೆಗೆದುಕೊಳ್ಳಿಕ್ಕೆ ಜೊತೆಗೆ ನಾವು ಜಾಯಿಂಟ್ ಎಕ್ಸಸೈಸಸ್ಗಳನ್ನು ಮಾಡೋದ್ರಿಂದ ಮುಖಾಂತರ ಕೋಆಪರೇಷನ್ ಎನ್ಹಾನ್ಸ್ ಆಗುತ್ತೆ ಅನ್ನುವಂಥ ಒಂದು ಕನ್ಸಿಡರೇಷನನ್ನು ಕೊಡ್ತಾ ಇದ್ದಾರೆ. ಇದೊಂದು ನೆಸೆಸಿಟಿ ಕಂಡೀಷನ್ ಅನ್ನುವಂಥದ್ದಾಗಿ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಇದರಿಂದ ನಾವು ಪೀಸ್ ಆ್ಯಂಡ್ ಸ್ಟೆಬಿಲಿಟಿಗೆ ಸಂಬಂಧಿಸಿದಂತೆ ಅದರಲ್ಲೂ ಇಂಡೋ ಪೆಸಿಫಿಕ್ ರೀಜನ್ ನಡಿನಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂದರೆ ಇವಾಗ ಗ್ಲೋಬಲ್ ಲೆವೆಲಲ್ಲಿ ಅನ್ಸರ್ಟನಿಟೀಸ್ಗಳಿದ್ದಾವೆ. ಈವನ್ ನಮ್ಮ ನೆರೆಹೊರೆ ರಾಷ್ಟ್ರಗಳೊಂದಿಗೆ ಸಾಕಷ್ಟು ಅನ್ಸರ್ಟನಿಟೀಸ್ ಕಂಡೀಷನ್ಸ್ಗಳು ಕ್ರಿಯೇಟ್ ಆಗ್ತಾ ಇದ್ದಾವೆ ಅನ್ನುವಂಥದ್ದಾಗಿ ಕಾಣಬಹುದು. ಸೊ ಭಾರತನೂ ಸಹ ಇವತ್ತು ಅದರಲ್ಲೂ ಕೋಲ್ಡ್ ವಾರ್ನ ಸಂದರ್ಭದಲ್ಲಿ ಭಾರತ ಇವತ್ತು ಯಾವುದೇ ಕಂಟ್ರಿಗೂ ಸಪೋರ್ಟ್ ಮಾಡಬಾರ್ದು ಅನ್ನುವಂಥ ಒಂದು ಕನ್ಸಿಡರೇಷನ್ ಆಗಿರ್ಬೋದು. ಸೊ ಒಟ್ಟಾರೆಯಾಗಿ ಭಾರತ ಇವತ್ತು ಶಾಂತಿಯತೆಗೋಸ್ಕರ ಹೆಚ್ಚು ಫೋಕಸನ್ನು ಮಾಡ್ತಾ ಇದೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಹೇಳ್ತಾ ಆಥರ್ ಅವರು ಇವಾಗ ಕೊಲಾಬ್ರೇಷನನ್ನು ಮಾಡೋದ್ರ ಮುಖಾಂತರ ಎರಡೂ ಕಂಟ್ರಿಗಳಿಗೂ ಸಹ ಬೆನಿಫಿಟ್ ಇದೆ ಅನ್ನುವಂಥ ಒಂದು ಡಿಪ್ಲೊಮ್ಯಾಟಿಕ್ ಕನ್ಸಿಡರೇಷನನ್ನು ಅಥವಾ ಡಿಫೆನ್ಸ್ ಪ್ರಾಡಕ್ಟ್ಗೆ ಸಂಬಂಧಪಟ್ಟಂತೆ ಇವ್ರಿಗೂ ಸಹಕಾರಿ ಆಗುತ್ತೆ, ನಮಗೂ ಸಹಕಾರಿ ಆಗುತ್ತೆ ಅನ್ನುವಂಥದ್ದಾಗಿ ಕಾಣ್ಬೋದು. ಈವನ್ ಕೊರಿಯಾನು ಸಹ ಸಾಕಷ್ಟು ಜಿಯೋ ಪೊಲಿಟಿಕಲಿ ಅನ್ಸರ್ಟಿನಿಟೀಸನ್ನು ಆ ಒಂದು ಏರಿಯಾದಲ್ಲಿ ಕಾಣ್ತಾ ಇದೆ. ಸೊ ಹಾಗಾಗಿ ಭಾರತದ ಒಂದು ಸಪೋರ್ಟ್ ಸಹ ಅವರಿಗೆ ಬೇಕಾಗುತ್ತೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಆಥರ್ ಅವರು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಇನ್ನು ರೇಡಿಯೋ ಕಾರ್ಬನ್ ಡೇಟಿಂಗ್ ರೆವಲ್ಯೂಷನೈಸ್ಡ್ ಸೈನ್ಸ್ ಅನ್ನುವಂಥದ್ದಾಗಿ ಕಾಣ್ತಾ ಇದೀವಿ. ಈ ಒಂದು ಆರ್ಟಿಕಲ್ ಅನ್ನು ನಾವು ನೋಡೋದಾದ್ರೆ ರೇಡಿಯೋ ಕಾರ್ಬನ್ ಡೇಟಿಂಗ್ ಅಂದ್ರೆ ಏನು ಅಂತಂದ್ರೆ, ಇವಾಗ ನಾವು ಫಾಸಿಲ್ ಫ್ಯೂಲ್ಸ್ಗಳನ್ನು ಸ್ಟಡಿ ಮಾಡ್ತಾ ಇರ್ತೀವಿ. ಯಾವ ಏಜಲ್ಲಿದೆ, ಯಾವ ಏಜಲ್ಲಿ ಅದು ಇತ್ತು, ಯಾವ ಟೈಮ್ ಲೈನಲ್ಲಿ ಅದು ಇತ್ತು ಅನ್ನೋದನ್ನ ಐಡೆಂಟಿಫೈ ಮಾಡೋದಕ್ಕೋಸ್ಕರ ಒಂದು ಪರ್ಟಿಕ್ಯುಲರ್ ಆರ್ಟಿಕಲನ್ನು ತೆಗೆದುಕೊಂಡ್ರೆ, ಸೊ ಯಾವುದೇ ಒಂದು ರಾಕನ್ನು ತೆಗೆದುಕೊಳ್ತೀವಿ ಅಂದ್ಕೊಳ್ಳಿ, ಅಥವಾ ಯಾವುದಾದ್ರೂ ಡೆಡ್ ಪ್ಲಾಂಟ್ ಸಿಗುತ್ತೆ ಅಂದ್ಕೊಳ್ಳಿ, ಪ್ಲಾಂಟ್ ಮಟೀರಿಯಲ್, ಓಲ್ಡ್ ಪ್ಲಾಂಟ್ ಮಟೀರಿಯಲ್ ಆಗಿರ್ಬೋದು ಅಥವಾ ಫಾಸಿಲ್ಸ್ಗಳಾಗಿರ್ಬೋದು. ಓಕೆ, ಇವುಗಳನ್ನು ನಾವು ಐಡೆಂಟಿಫೈ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇರೋದು ಅಂತಂದರೆ ಕಾರ್ಬನ್ 14, ರೈಟ್? ಕಾರ್ಬನ್ 14 ಯೂಸ್ ಮಾಡೋದ್ರ ಮುಖಾಂತರ ನಾವು ಇದರ ಏಜನ್ನ ಐಡೆಂಟಿಫೈ ಮಾಡ್ತೀವಿ. ಎಷ್ಟು ಇಯರ್ ಓಲ್ಡ್ ಇದೆ, ಯಾವ ಒಂದು ಟೈಮ್ ಲೈನ್ಗೆ ಇದು ಬಿಲಾಂಗ್ ಆಗುತ್ತೆ, ಇದನ್ನೆಲ್ಲ ಐಡೆಂಟಿಫೈ ಮಾಡಲಿಕ್ಕೆ ನಮಗಿದು ಸಹಕಾರಿಯಾಗುತ್ತೆ ಕಾರ್ಬನ್ 14 ಯೂಸ್ ಮಾಡೋದ್ರ ಮುಖಾಂತರ. ಯಾಕೆ ನಾವು ಕಾರ್ಬನ್ 14 ಯೂಸ್ ಮಾಡ್ತೀವಿ? ಕಾರ್ಬನ್ ಯಾವಾಗ್ಲೂ ಈ ಒಂದು ಎನರ್ಜೈಸ್ಡ್ ಅಥವಾ ಚಾರ್ಜ್ ಪಾರ್ಟಿಕಲ್ ಏನಿದೆಯಲ್ಲ, ಇದು ಅದರಲ್ಲೂ ಸ್ಪೇಸಿಂದ ರಿಲೀಸ್ ಆಗಿರುವಂಥ ಕ್ಲಿಸ್ಟಿಯಲ್ ಬಾಡಿಯಿಂದ ಅಥವಾ ಸ್ಪೇಸಿಂದ ರಿಲೀಸ್ ಆಗಿರುವಂಥ ಒಂದು ಕಂಡೀಷನ್. ಸೊ ಕಾರ್ಬನ್ನ ಒಂದು ಐಸೋಟೋಪ್ ಅಂತ ಕರಿತೀವಿ. ಇದರ ಒಂದು ಯೂನಿಕ್ ಫೀಚರ್ ಅಂತಂದರೆ ಕಾರ್ಬನ್ನಿನ ಅದರ್ ಫಾರ್ಮ್ಸ್ಗಳನ್ನು ನಾವು ನೋಡೋದಾದರೆ, ಫಾರ್ ಎಕ್ಸಾಂಪಲ್ ಇವಾಗ ಕಾರ್ಬನ್ ಡೈಆಕ್ಸೈಡ್ ಅಂತ ನೋಡ್ತೀವಿ, ಅಥವಾ ಕಾರ್ಬನ್ ಯಾವ್ಯಾವ ಕಂಟೆಂಟಲ್ಲಿ ಇರುತ್ತಲ್ಲ ಕಾರ್ಬೋಹೈಡ್ರೇಟ್ಸ್ ಅಂತ ನೋಡ್ತೀವಿ. ಸೊ ಈ ಎಲ್ಲ ಕಂಟೆಂಟ್ ನಡಿನಲ್ಲಿ ನೋಡಿದಾಗ ಕಾರ್ಬನ್ ಈಸಿಯಾಗಿ ಅಟ್ಮಾಸ್ಫಿಯರಲ್ಲಿ ಡಿಸ್ಪೋಸ್ ಆಗುವಂಥ ಒಂದು ಕಂಡೀಷನ್, ಅಥವಾ ಅದರ ಒಂದು ಲೈಫು ಇಮಿಡಿಯೇಟ್ ಆಗಿ ಡಿಗ್ರೇಡ್ ಆಗುವಂಥದ್ದು. ಆದರೆ ಕಾರ್ಬನ್ 14 ನಾವು ತೆಗೆದುಕೊಳ್ಳೋದಾದರೆ, ಸೊ ಸಾಕಷ್ಟು 5000 ಇಯರ್ಸ್ ಅಷ್ಟು ಓಲ್ಡ್ ಇರತಕ್ಕಂತಹ ಟೈಮನ್ನು, ಅದರ ಒಂದು ಟೈಮ್ ಲೈನನ್ನು ಐಡೆಂಟಿಫೈ ಮಾಡಲಿಕ್ಕೆ ಇದು ಸಹಕಾರಿಯಾಗುತ್ತೆ. ಸೊ ಡಿಕೇಯಿಂಗ್ ಕಂಡೀಷನ್ ಏನಿರುತ್ತಲ್ಲ ತುಂಬ ಲೋ ಇರುತ್ತೆ. ಸೊ ಇದು ಡಿಕೇಯಿಂಗ್ ಭಾಳ ಸ್ಲೋ ಇರುತ್ತೆ, 5000 ಇಯರ್ಸ್ ಅಷ್ಟು ಐಡೆಂಟಿಫೈ ಮಾಡುವಂಥ ಕಂಡೀಷನ್. ಇದು ಲಾಂಗ್ ಟರ್ಮಲ್ಲಿ ಡಿಕೆ ವೆರಿ ಸ್ಲೋಲಿ, ಬಿಕಾಸ್ ಆಫ್ ದ್ಯಾಟ್ ವೆರಿ ಸ್ಲೋ ಫೇಸಲ್ಲಿ ಡಿಕೆ ಆಗ್ತಾ ಇರೋದ್ರಿಂದ ಇದನ್ನು ನಾವು ಯೂಸ್ ಮಾಡ್ತೀವಿ. ಕಾರ್ಬನ್ ಡೇಟಿಂಗಲ್ಲಿ ಕಾರ್ಬನ್ 14 ಐಸೋಟೋಪ್, ಕಾರ್ಬನ್ನ ಒಂದು ಐಸೋಟೋಪನ್ನು ಯೂಸ್ ಮಾಡ್ತಾ ಇದ್ದೀವಿ ಅನ್ನುವಂಥ ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್. ಇವಾಗ ಜನರಲಿ ಏನಾಗುತ್ತೆ, ಇವಾಗ ನಾವು ಏನು ಮಾಡ್ತೀವಿ, ಬದುಕಿರುವಾಗ ಅಥವಾ ಲಿವಿಂಗ್ ಕಂಡೀಷನ್ ನಡಿನಲ್ಲಿ ಯಾವುದೇ ಒಂದು ಆರ್ಗ್ಯಾನಿಸಮ್ಸ್ ಇವತ್ತು ಕಾರ್ಬನ್ ಡೈಆಕ್ಸೈಡ್ ಅಥವಾ ಕಾರ್ಬನ್ ಕಂಟೆಂಟನ್ನು ಅಥವಾ ಕಾರ್ಬೋಹೈಡ್ರೇಟ್ಸ್ ಇವನ್ನೆಲ್ಲ ರಿಸೀವ್ ಮಾಡೋದ್ರಿಂದ ಆ ಕಾರ್ಬನ್ ಮಟೀರಿಯಲ್ಸ್ ಬರ್ತಿರುತ್ತೆ ಮತ್ತು ಎಕ್ಸಿಟ್ ಆಗ್ತಿರುತ್ತೆ, ರೈಟ್, ಲಿವಿಂಗ್ ಕಂಡೀಷನಲ್ಲಿ. ಸೊ ಈ ಸಂದರ್ಭದಲ್ಲಿ ಬ್ಯಾಲೆನ್ಸ್ಡ್ ಆಗುತ್ತೆ ಬಾಡಿನಲ್ಲಿ, ಕಾರ್ಬನ್ ಕಂಟೆಂಟ್ ಏನಿರುತ್ತಲ್ಲ ಅದು ಬಾಡಿನಲ್ಲಿ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಬಟ್ ಯಾವಾಗ ಡೆತ್ ಆಗುತ್ತಲ್ಲ, ಸೊ ಡೆಡ್ ಆಗಿರುವಂಥ ಕಂಡೀಷನ್, ಆಫ್ಟರ್ ದ ಡೆತ್ ಆದಮೇಲೆ ಏನಾಗುತ್ತೆ, ಡಿಕೆ ಆಗ್ತಾ ಹೋಗುತ್ತೆ. ಅಂದರೆ ಆ ಒಂದು ಪರ್ಟಿಕ್ಯುಲರ್ ಬಾಡಿಯಿಂದ ಕಾರ್ಬನ್ ಡಿಗ್ರೇಡ್ ಆಗ್ತಾ ಹೋಗುತ್ತೆ. ಸೊ ಬರೋದಿಲ್ಲ, ಅಬ್ಸಾರ್ಪ್ಷನ್ನೇ ಇರೋದಿಲ್ಲ. ಡೆತ್ ಆದಮೇಲೆ ಅಬ್ಸಾರ್ಪ್ಷನ್ ಇರಲ್ಲ. ಮೊದಲು ಏನು ಬ್ಯಾಲೆನ್ಸ್ಡ್ ಕಂಡೀಷನ್ ಇರುತ್ತಲ್ಲ, ಸೊ ಅದು ಬರೋದೇ ಇಲ್ಲ, ಡಿಕೆ ಆಗ್ತಾ ಹೋಗುತ್ತೆ ಅನ್ನುವಂಥ ಒಂದು ಕಂಡೀಷನ್. ಸೊ ಹಾಗಾಗಿ ನಾವು ಈ ಒಂದು ಕಾರ್ಬನ್ ಕಂಟೆಂಟ್ ಎಷ್ಟಿದೆ, ಆ ಒಂದು ಆರ್ಗ್ಯಾನಿಸಮ್ನಲ್ಲಿ ಕಾರ್ಬನ್ 14 ಎಷ್ಟಿದೆ ಅನ್ನೋದರ ಆಧಾರದ ಮೇಲೆ ನಾವು ಏಜನ್ನು ಐಡೆಂಟಿಫೈ ಮಾಡ್ತೀವಿ. ಡೈರೆಕ್ಟಾಗಿ ಕಾರ್ಬನ್ 14
ಗೆ ಸಂಬಂಧಿಸಿದಂತೆ ಅಥವಾ ರೇಡಿಯೋ ಕಾರ್ಬನ್ ಡೇಟಿಂಗಲ್ಲಿ ಯೂಸ್ ಮಾಡುವಂಥ ಎಲಿಮೆಂಟ್ ಯಾವುದು ಅಂತ ಡೈರೆಕ್ಟಾಗಿ ಕೇಳ್ತಾರೆ. ಸೊ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಅಪ್ಗ್ರೇಡೇಷನ್ ನೋಡಿದಾದ್ಮೇಲೆ ಸ್ಯಾಂಪಲನ್ನು ಯೂಸ್ ಮಾಡುವಂಥ ಸಂದರ್ಭದಲ್ಲಿ ಸೊ ಲಾರ್ಜ್ ಸ್ಯಾಂಪಲನ್ನು ಯೂಸ್ ಮಾಡ್ತಾ ಇದ್ವಿ. ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಕೇವಲ 50 ಮಿಲಿಗ್ರಾಮ್ ಅಷ್ಟು ಕಂಟೆಂಟ್ ಇದ್ರೂ ಸಹ ನಾವು ಈಸಿಯಾಗಿ ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ಕನ್ಸಿಡರೇಷನನ್ನು ಕೊಡ್ತಾ ಇದ್ದಾರೆ. ಸೊ ಜನರಲಿ ಇವಾಗ ಮಾಡ್ತಾ ಇರುವಂಥ ಒಂದು ಎಕ್ಸ್ಪೆರಿಮೆಂಟೇಷನ್ನ ಆಧಾರದ ಮೇಲೆ ನಾವು ಹೇಗೆ ಕಾರ್ಬನ್ 14 ಯೂಸ್ ಮಾಡೋದ್ರ ಮುಖಾಂತರ ಒಂದು ಪರ್ಟಿಕ್ಯುಲರ್ ಸ್ಯಾಂಪಲ್ ರಾಕ್ ಆಗಿರ್ಬೋದು ಅಥವಾ ಆ್ಯನಿಮಲ್ಸ್ಗಳ ಒಂದು ಏಜನ್ನು ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ಕನ್ಸಿಡರೇಷನ್ ಆಗ್ಬೋದು. ಇದರೊಂದಿಗೆ ಸ್ಟ್ರಾನ್ಷಿಯಮ್ ಅಂತಕ್ಕಂಥ ಮಟೀರಿಯಲ್ಸ್ಗಳನ್ನು ಸಹ ಯೂಸ್ ಮಾಡ್ತಾರೆ. ಬರೀ ಕೇವಲ ಕಾರ್ಬನ್ 14 ಅಲ್ಲ, ಯಾಕೆಂದರೆ ಇವು ರೇರ್ ಅರ್ತ್ ಮೆಟಲ್ಸ್ಗಳಾಗ್ತವೆ. ರೇರ್ ಇರೋದ್ರಿಂದ ಸೊ ಇವುಗಳನ್ನು ಹೆಚ್ಚು ಯೂಸ್ ಮಾಡೋಕ್ಕಾಗೋದಿಲ್ಲ. ಸ್ಟ್ರಾನ್ಷಿಯಮ್ ಅನ್ನುವಂಥ ಒಂದು ಮಟೀರಿಯಲ್ ಏನಿದೆ ಇದರ ಒಂದು ಡಿಕೇಯಿಂಗ್ ಕಂಡೀಷನನ್ನು ನೋಡಿದ್ರೆ ರುಬಿಡಿಯಮ್ 18 ಇದೆಯಲ್ಲ ಡಿಕೆ ಆಗ್ತಾ ಇದು ಸ್ಟ್ರಾನ್ಷಿಯಮ್ 87 ಆಗಿ ಕನ್ವರ್ಟ್ ಆಗುವಂಥ ಒಂದು ಕನ್ಸಿಡರೇಷನ್. ಇದರ ಒಂದು ಹಾಫ್ ಲೈಫ್ ನೋಡಿದ್ರೂ ಸಹ 49.2 ಬಿಲಿಯನ್ ಇಯರ್ ಅಷ್ಟು ಇದೆ. ಸಿ ಇಷ್ಟೊಂದು ಹಾಫ್ ಲೈಫ್ ಇರೋದ್ರಿಂದ ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು ಎಷ್ಟರ ಮಟ್ಟಿಗೆ ಇದೆ. ಹಾಫ್ ಲೈಫ್ ಅಂತಂದರೆ ಜನರಲಿ ಏನಂತಂದರೆ ಇವಾಗ ನಮ್ಮ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಇವಾಗ ರೀಸೆಂಟಾಗಿ ನಾವು ನೋಡಿರೋ ಪ್ರಕಾರ 70 ಇದೆ ಅಂದ್ಕೊಳ್ಳಿ. ವ್ಯಕ್ತಿ ಜನರಲ್ ಆಗಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಒಬ್ಬ ಹ್ಯೂಮನ್ ಬೀಯಿಂಗ್ದು 70 ಇದೆ ಅಂತಂದರೆ ಇದರ ಒಂದು ಹಾಫ್ ಲೈಫ್ 35. ಅದೇ ರೀತಿಯಾಗಿ ಮಟೀರಿಯಲ್ಸ್ ಮ್ಯಾಗ ಹೇಳ್ತಾರೆ ಇದು ಹಾಫ್ ಲೈಫ್ ಅಂತಂದರೆ ಡಿಕೆ ಆಗಕ್ಕೆ ಸ್ಟಾರ್ಟ್ ಆದಮೇಲೆ ಡೆತ್ ಆದಮೇಲೆ ಡಿಕೆ ಆಗ್ತಾ ಕಂಪ್ಲೀಟಾಗಿ ಅದು ಭೂಮಿ ಒಳಗಡೆ ಸೇರ್ಕೊಳ್ಳುತ್ತಲ್ಲ, ಸಾಯಿಲಲ್ಲಿ ಕಂಪ್ಲೀಟಾಗಿ ಡಿಸಾಲ್ವ್ ಆಗುತ್ತಲ್ಲ, ಅದರ ಒಂದು ಡ್ಯೂರೇಷನಲ್ಲಿ ಡಿಕೆ ಆಗ್ತಾ 50% ಯಾವಾಗ ಬರುತ್ತಲ್ಲ ಸೊ ಅದನ್ನು ನಾವು ಹಾಫ್ ಲೈಫ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದರ ಒಂದು ಹಾಫ್ ಲೈಫ್ ಕಾರ್ಬನ್ 14 ಹಾಫ್ ಲೈಫ್ ಜಾಸ್ತಿ ಇರೋದ್ರಿಂದ ಈ ಒಂದು ಮಟೀರಿಯಲ್ಸ್ಗಳನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಅನ್ನುವಂಥ ಕ್ಲಾರಿಟಿ ನಮಗೆ ಈ ಆರ್ಟಿಕಲಿಂದ ಇಂಪಾರ್ಟೆಂಟ್. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಇದು ನಮಗೆ ಸಹಕಾರಿ ಆಗುತ್ತೆ. ಕೆಲವೊಂದಿಷ್ಟು ರಿಸರ್ಚನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದರಿಂದ ನಾವು ಪೊಲಿಟಿಕಲ್ ಸಿಗ್ನಿಫಿಕೆನ್ಸ್ ಹಾಗೂ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಪೊಲಿಟಿಕಲ್ ಸಿಗ್ನಿಫಿಕೆನ್ಸ್ ಅಂತಂದರೆ ಇವಾಗ ಕಲ್ಚರಲ್ ಆಸ್ಪೆಕ್ಟ್ಸ್ ರಿಲೇಟೆಡ್ ಇರುವಂಥ ಐಡೆಂಟಿಫಿಕೇಷನ್ಸ್ ಆಗಿರ್ಬೋದು, ಇವುಗಳನ್ನೆಲ್ಲ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಸಹಕಾರಿ ಆಗುತ್ತೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಸೈನ್ಸ್ ಸೆಕ್ಷನಿಂದ ಈ ಒಂದು ಆರ್ಟಿಕಲನ್ನು ನಾವು ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ಹ್ಯೂಮನ್ ಹಿಸ್ಟ್ರಿಗೆ ಸಂಬಂಧಿಸಿದಂತೆ ಮೈಗ್ರೇಷನ್ ಆಗಿರ್ಬೋದು ಅಥವಾ ಸಿವಿಲೈಸೇಷನ್ ಹೇಗೆ ರೈಸ್ ಆ್ಯಂಡ್ ಫಾಲ್ ಆಗಿದೆ ಅನ್ನುವಂಥ ಕನ್ಸಿಡರೇಷನ್, ಅರ್ತ್ ಕ್ಲೈಮೇಟ್ಗೆ ಸಂಬಂಧಪಟ್ಟಂಥ ಎಲ್ಲ ಅಂಡರ್ಸ್ಟ್ಯಾಂಡಿಂಗನ್ನು ಮಾಡ್ಕೊಳ್ಳಿಕ್ಕೆ ಇದು ಸಹಕಾರಿ ಆಗುತ್ತೆ ಅನ್ನುವಂಥದ್ದನ್ನು ಕೊಡ್ತಾ ಇದ್ದಾರೆ. ಇದರ ಒಂದು ಅಪ್ಲಿಕೇಶನ್ ನಮಗೆ ಇಂಪಾರ್ಟೆಂಟ್. ರೇಡಿಯೋ ಕಾರ್ಬನ್ ಡೇಟಿಂಗ್ನ ಅಪ್ಲಿಕೇಶನ್ ಯಾವ ರೀತಿ ಅಂತ ಎಲಿಮೆಂಟನ್ನು ಯೂಸ್ ಮಾಡ್ತಾರೆ ಅನ್ನುವಂಥ ಕನೆಕ್ಟಿವಿಟಿಯನ್ನು ಇಲ್ಲಿಂದ ನಾವು ಕನೆಕ್ಟ್ ಮಾಡ್ಕೋಬೋದು. ಇನ್ನು ಲಿಥಿಯಂ ರಿಸರ್ವ್ಗೆ ಸಂಬಂಧಪಟ್ಟಂತೆ ನಾವು ರೀಸೆಂಟಾಗಿ ನೋಡಿದ್ವಿ ಹೈಯೆಸ್ಟ್ ಪ್ರೊಡಕ್ಷನ್ ಮಾಡುವಂಥ ಕೆಲವೊಂದಿಷ್ಟು ರಿಸೋರ್ಸಸ್ಗಳು ಏನು ಹೇಳ್ತಾ ಇದ್ದಾವೆ ಅಂತಂದರೆ 2022ನಲ್ಲಿರುವಂಥ ರಿಸೋರ್ಸ್ನ ಆಧಾರದ ಮೇಲೆ, ಸೊ 2022ನಲ್ಲಿರುವಂಥ ಕೆಲವೊಂದಿಷ್ಟು ರಿಸೋರ್ಸ್ನ ಆಧಾರದ ಮೇಲೆ 2022 ಫಸ್ಟ್ ಪ್ರೊಡಕ್ಷನ್ ಮಾಡ್ತಾ ಇರೋದು ಆಸ್ಟ್ರೇಲಿಯಾ, ಹೈಯೆಸ್ಟ್ ಪ್ರೊಡ್ಯೂಸರ್ ಆಸ್ಟ್ರೇಲಿಯಾ, ರೈಟ್, ಫಸ್ಟ್ 2022ನಲ್ಲಿ. ನೆಕ್ಸ್ಟ್ ಬರೋದು ಚಿಲಿ, ನೆಕ್ಸ್ಟ್ ಚೈನಾ. ದೀಸ್ ಆರ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಅಂತ ಬರುತ್ತೆ. ನೀವು ಸರ್ಚ್ ಮಾಡಿ ಬೇಕಿದ್ರೆ ಸರ್ಚ್ ಮಾಡಿದರೆ ಆಸ್ಟ್ರೇಲಿಯಾ ಫಸ್ಟು, ಚಿಲಿ, ಚೈನಾ ಥರ್ಡ್ ಪೊಸಿಷನಲ್ಲಿ ಬರುತ್ತೆ. ನಾವು ಅವತ್ತು ರ್ಯಾಂಕಿಂಗ್ ವೈಸ್ ಏನು ಕೊಟ್ಟಿರಲಿಲ್ಲ, ಬಟ್ ಜನರಲ್ ಆಗಿ ಹೇಳಿದ್ವಿ ಎಷ್ಟು ರಿಸರ್ವ್ಸ್ ಎಲ್ಲಿದೆ, ಎಷ್ಟು ಪ್ರೊಡಕ್ಷನ್ ಆಗುತ್ತೆ ಅನ್ನೋ ಆಧಾರದ ಮೇಲೆ. ಇವಾಗ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳ ಕನ್ಸರ್ನ್ ಏನಿದೆ ಅಂತಂದರೆ ಹೈಯೆಸ್ಟ್ ಪ್ರೊಡಕ್ಷನ್ ಮಾಡ್ತಾ ಇರೋದು ಎಲ್ಲಿ ಅಂತಂದರೆ ಅದನ್ನು ಅರ್ಥ ಮಾಡ್ಕೊಳಕ್ಕಿಂತ ಮುಂಚೆ ಇಲ್ಲಿ ಲಿಥಿಯಂ ಮೈನಿಂಗ್ಗೆ ಸಂಬಂಧಿಸಿದಂತೆ ಅಥವಾ ಲಿಥಿಯಂಗೆ ಸಂಬಂಧಪಟ್ಟಂತೆ ಒಂದು ಟ್ರೈಯಾಂಗಲ್ ನೋಡ್ತೀವಿ. ಇದರಲ್ಲಿ ಯಾವ್ಯಾವ ಏರಿಯಾಗಳು ಕಂಡು ಬರುತ್ತೆ ಅಂದರೆ ಲಿಥಿಯಂ ರಿಸರ್ವ್ಗೆ ಸಂಬಂಧಿಸಿದಂಥ ಈ ಒಂದು ಟ್ರೈಯಾಂಗಲ್ ನಡಿನಲ್ಲಿ ಅಂದರೆ ಹೈಯೆಸ್ಟ್ ರಿಸರ್ವ್ ಕಂಡು ಬರ್ತಾ ಇರುವಂಥ ನೇಷನ್ಸ್ಗಳು ಲ್ಯಾಟಿನ್ ಅಮೇರಿಕಾದಲ್ಲಿ ನಾವು ನೋಡೋದಾದರೆ ಅರ್ಜೆಂಟೀನಾ, ಬೊಲಿವಿಯಾ ಹಾಗೂ ಚಿಲಿ, ಈ 3 ರಾಷ್ಟ್ರಗಳನ್ನು ನಾವಿಲ್ಲಿ ಜನರಲಿ ಲಿಥಿಯಂಗೆ ಸಂಬಂಧಿಸಿದಂಥ ಟ್ರೈಯಾಂಗಲ್ ಅಂತ ನೋಡ್ತೀವಿ. ಸೊ ಈ ರೀಜನಲ್ಲಿ ನಾವು ಹೆಚ್ಚು ಲಿಥಿಯಂ ರಿಸರ್ವ್ ಕಂಡು ಬರ್ತಾ ಇರೋದನ್ನು ಕಾಣ್ತಾ ಇದ್ವಿ. ಸಾಲ್ಟ್ ಫ್ಲೇಟ್ ನಡಿನಲ್ಲಿ ಅಥವಾ ಸಾಲ್ಟ್ ಫಾರ್ಮ್ ನಡಿನಲ್ಲಿ ಸಾಲ್ಟ್ ಫ್ಲಾಟ್ಸ್ ನಡಿನಲ್ಲಿ ನಾವು ಈ ರಿಸರ್ವ್ಸ್ಗಳನ್ನು ಕಾಣ್ತಾ ಇದ್ದೀವಿ ಅಂತ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಬೊಲಿವಿಯಾದಲ್ಲಿ ಕಂಡು ಬರುವಂತಹ ಈ ಒಂದು ಯೂನಿ ಅನ್ನುವಂಥ ಪ್ಲೇಸ್ ಏನಿದೆಯಲ್ಲ, ಯು ಸೈಲೆಂಟ್ ಆಗಿರುತ್ತೆ, ಈ ಯೂನಿ ಪ್ಲೇಸ್ ನಡಿನಲ್ಲಿ ನಾವು ಹೆಚ್ಚು ಡೆಪಾಸಿಟ್ ಇರೋದನ್ನು ಕಾಣ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ಫ್ಯಾಕ್ಚುಯಲ್ ಇನ್ಫಾರ್ಮೇಷನಲ್ಲಿ ನೋಡೋದಾದರೆ ಬೊಲಿವಿಯಾದಲ್ಲಿ ಒಂದು ಸ್ಟೂಡೆಂಟ್ ಕಮೆಂಟ್ ಆಗಿರೋದು ನಿಜವಾಗ್ಲೂ ಕರೆಕ್ಟ್ ಆಗಿದೆ, ಅದು ಆನ್ಸರು. ಬೊಲಿವಿಯಾದಲ್ಲಿ ಅದು ಹೈಯೆಸ್ಟ್ ರಿಸರ್ವ್ ಬರ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಸೊ ಈ ಒಂದು ಟ್ರೈಯಾಂಗಲ್ ನಡಿಯಲ್ಲಿ ಅರ್ಜೆಂಟೀನಾ, ಬೊಲಿವಿಯಾ ಮತ್ತು ಚಿಲಿ ಬರುತ್ತೆ. ಇಷ್ಟು ಕ್ಲಿಯರ್ ಆಯ್ತಲ್ಲ. ಇವಾಗ ಇನ್ನು ಅದರ್ ಫ್ಯಾಕ್ಟರ್ಸ್ಗಳನ್ನು ನಾವು ನೋಡೋದಾದರೆ ಹೈಯೆಸ್ಟ್ ಇಲ್ಲಿ ಕೆಲವು ರಿಸೋರ್ಸ್ನ ಆಧಾರದ ಮೇಲೆ ನಾವು ನೋಡೋದಾದರೆ
ಮಿನಿಟ್. ಹೈಯೆಸ್ಟ್ ಗ್ಲೋಬಲ್ ಲೆವೆಲಲ್ಲಿ ಯಾವ್ಯಾವ ಕಂಟ್ರೀಸ್ಗಳು ಇವಾಗ ಲಿಥಿಯಂಗೆ ಸಂಬಂಧಪಟ್ಟಂಥ ಪ್ರೊಡಕ್ಷನ್ಸನ್ನು ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಚಿಲಿ ಇದೆ, ಆಸ್ಟ್ರೇಲಿಯಾ, ಅರ್ಜೆಂಟೀನಾ, ಚೈನಾ ಮತ್ತು US ಈ ನೇಷನ್ಸ್ಗಳು ವರ್ಲ್ಡಲ್ಲಿ, ಅದರಲ್ಲೂ ಓವರಾಲ್ ಲಿಥಿಯಂ ರಿಸರ್ವ್ಗೆ ಸಂಬಂಧಪಟ್ಟಂತೆ ಅವರು ಯಾವ ರೀತಿ ಅಂತ ಡೆವಲಪ್ಮೆಂಟಲ್ ಸ್ಟೇಜ್ ಇದೆ ಅನ್ನೋದು ಹೊರತುಪಡಿಸಿ ಜನರಲ್ ಆಗಿ ಈ ಚಿಲಿ, ಆಸ್ಟ್ರೇಲಿಯಾ, ಅರ್ಜೆಂಟೀನಾ, ಚೈನಾ ಮತ್ತು US ಇದರಲ್ಲಿ ನಾವು ಹೆಚ್ಚು ನೋಡ್ತಾ ಇದ್ದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗೂ ಇದರೊಂದಿಗೆ US ಜಿಯೋಲಜಿಕಲ್ ಸರ್ವೇನ ಆಧಾರದ ಮೇಲೆ ಈ ಒಂದು ಟ್ರಯಾಂಗಲ್, ಲಿಥಿಯಂ ಟ್ರಯಾಂಗಲ್ ಅಂತ ಏನು ಕರಿತೀವಿ, ಇದರಲ್ಲಿ ಒಟ್ಟಾರೆಯಾಗಿ ಎಷ್ಟು ಕಂಟ್ರೀಸ್ಗಳಿದ್ದಾವೆ? ಅರ್ಜೆಂಟೀನಾ, ಬೊಲಿವಿಯಾ ಆ್ಯಂಡ್ ಚಿಲಿ. ಇದನ್ನು ನಾವು ಕನ್ಸಿಡರ್ ಮಾಡುವಂಥದ್ದು. ಇದು ಆ್ಯಸ್ ಪರ್ ದ US ಜಿಯೋಲಜಿಕಲ್ ಸರ್ವೆ. ಸೊ ಇವರು ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಸಪ್ಲೈಯನ್ನು ಮೀಟ್ ಮಾಡ್ತಾ ಇದ್ದಾರೆ ಅಂತ. 67% ಅಷ್ಟು ಲಿಥಿಯಂ ರಿಸರ್ವ್ ಅನ್ನು ನಾವು ಅದರಲ್ಲೂ ಗ್ಲೋಬಲ್ ಸಪ್ಲೈಯನ್ನು ನಾವು ಕಾಣ್ತಾ ಇದ್ದೀವಿ. ಇವ್ರು ಪ್ರೊಡ್ಯೂಸ್ ಮಾಡೋದು ಅಥವಾ ರಿಸರ್ವ್ಗೆ ಸಂಬಂಧಿಸಿದಂಥ ಕನ್ಸಿಡ್ರೇಷನನ್ನು ಕಾಣ್ಬೋದು. ಇದರೊಂದಿಗೆ ಅಂದರೆ ಇವಾಗ ಬೊಲಿವಿಯಾ ಹೈಯೆಸ್ಟ್ ಇದೆ ಅಂತ ಅರ್ಥ. ಬೊಲಿವಿಯಾ ಹೈಯೆಸ್ಟ್ ವರ್ಲ್ಡಲ್ಲೇ ಬಿಗ್ಗೆಸ್ಟ್ ಲಿಥಿಯಂ ರಿಸರ್ವನ್ನು ಹೊಂದಿರುವಂಥದ್ದು. ಇದನ್ನು ಬಿಟ್ಟು ನೆಕ್ಸ್ಟ್ ನಾವು ಕಾಣ್ತಾ ಇರೋದು ಅರ್ಜೆಂಟೀನಾ, ವರ್ಲ್ಡಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಅನ್ನು ರಿಸರ್ವನ್ನು ಹೊಂದಿದೆ ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಹಾಗೂ ಇದಾದಮೇಲೆ ಅರ್ಜೆಂಟೀನಾ ಆದಮೇಲೆ ಬರೋದು ನೆಕ್ಸ್ಟು ಚಿಲಿ. ಇಲ್ಲಿ ನೋಡಿ, ವರ್ಲ್ಡ್ ಸಿಂಗಲ್ ಬಿಗ್ಗೆಸ್ಟ್ ಇರೋದು ಪರ್ಟಿಕ್ಯುಲರ್ಲಿ ಕೊಟ್ಟಿರೋ ಪ್ರಕಾರ ಯೂನಿಯನ್ ಅಂತ ಒಂದು ಪ್ಲೇಸನ್ನು ನೋಡಿದ್ವಲ್ಲ, ಅದು ಬೊಲಿವಿಯಾದಲ್ಲಿ. ಸೊ ಅದರಲ್ಲಿ ನಾವು ಹೆಚ್ಚು ಕಂಡು ಬರ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಸೊ ಇದು ಜನರಲ್ ಆಗಿ ಯಾವ್ಯಾವ ಕಂಟ್ರೀಸ್ಗಳು ಎಷ್ಟು ಪ್ರೊಡಕ್ಷನ್ಸನ್ನು ಮಾಡ್ತಾ ಇದ್ದಾರೆ ಅಂತ. ಆಸ್ಟ್ರೇಲಿಯಾ ಇವಾಗ ಆ್ಯಕ್ಚುಲಿ 2022ನಲ್ಲಿ ಫಸ್ಟ್ ಲಾರ್ಜೆಸ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. 2019ನಲ್ಲಿ ಇವಾಗ 5th ಲಾರ್ಜೆಸ್ಟ್ ಅಂತ ಅನ್ಸ್ಕೊಂಡಿರುವಂಥದ್ದನ್ನು ಕಾಣ್ಬೋದು. ಅಂದರೆ ರಿಸರ್ವ್ಗೆ ಸಂಬಂಧಿಸಿರುತ್ತೆ. ಇದು ಗ್ಲೋಬಲ್ ಲೆವೆಲಲ್ಲಿರುವಂಥ ಕಂಟೆಕ್ಸ್ಟ್. ಇದು 2019ನಲ್ಲಿರುವಂಥ ಡೇಟಾ. ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ನೋಡೋದಾದರೆ ಹೈಯೆಸ್ಟ್ ಪ್ರೊಡಕ್ಷನ್ ಮಾಡ್ತಾ ಇರೋದು ಆಸ್ಟ್ರೇಲಿಯಾ ಅಂತ. ಅವತ್ತು ಆರ್ಟಿಕಲ್ ಏನಿತ್ತು ಅಂತಂದರೆ, ಆರ್ಟಿಕಲ್ ನಡಿನಲ್ಲಿ ಅರ್ಜೆಂಟೀನಾದೊಂದಿಗೆ ಇರ್ತಕ್ಕಂಥ ಡೀಲನ್ನು ಕ್ಲೋಸ್ ಮಾಡ್ತಾ ಇವಾಗ ಆಸ್ಟ್ರೇಲಿಯಾ ಮತ್ತು ಚಿಲಿ ಕಂಟ್ರಿಗಳೊಂದಿಗೆ ಭಾರತ ಲಿಥಿಯಂ ರಿಸರ್ವ್ಗೆ ಸಂಬಂಧಿಸಿದಂಥ ಟೈಅಪ್ ಅನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದೆ ಅನ್ನುವಂಥ ಒಂದು ಕನ್ಸಿಡರೇಷನನ್ನು ಕಂಡಿರುವಂಥದ್ದು. ಸೊ ಇವಾಗ ಜನರಲಿ ಯಾವ್ಯಾವ ಕಂಟ್ರೀಸ್ಗಳು ಅನ್ನುವಂಥದ್ದನ್ನು ನೋಡೋದಾದರೆ, ಈ ಒಂದು ಟ್ರಯಾಂಗಲ್, ಲಿಥಿಯಂ ಟ್ರಯಾಂಗಲನ್ನು ಕನ್ಸಿಡರ್ ಮಾಡ್ಬೋದು. ಅರ್ಜೆಂಟೀನಾ, ಚಿಲಿ ಮತ್ತು ಬೊಲಿವಿಯಾ ನಡಿನಲ್ಲಿ ಕಂಡುಬರುತ್ತೆ. ಬೊಲಿವಿಯಾದಲ್ಲಿ ಹೈಯೆಸ್ಟ್ ಇದೆ, ವರ್ಲ್ಡಲ್ಲಿ ಲಾರ್ಜೆಸ್ಟ್ ಇರುವಂಥ ಒಂದು ಕನ್ಸಿಡರೇಷನನ್ನು ಕಾಣ್ಬೋದು. ಸೊ 2022ನಲ್ಲಿ ಆಸ್ಟ್ರೇಲಿಯಾ ಹೈಯೆಸ್ಟನ್ನು ಪ್ರೊಡಕ್ಷನ್ ಮಾಡ್ತಾ ಇದೆ ಅನ್ನುವಂಥ ಒಂದು ರಿಸೋರ್ಸನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಸಿಂಗಲ್ ಮೋಸ್ಟ್ ಪ್ಲೇಸ್ ಅಂತಂದಾಗ ಓವರಾಲ್ ಕಂಟ್ರಿ ಹೇಳಬೇಡಿ, ಬೊಲಿವಿಯಾದಲ್ಲಿ ಸಿಂಗಲ್ ಮೋಸ್ಟ್ ಅಂತಂದಾಗ ಯುನಿ ಅಂತಕ್ಕಂಥ ಒಂದು ಪ್ಲೇಸನ್ನು ನೋಡಿದ್ವಲ್ಲ, ಅದನ್ನು ನಾವು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಭಾರತದಲ್ಲಿ ನಾವು ನೋಡಿರುವಂಥ ರಿಸೋರ್ಸ್ನ ಆಧಾರದ ಮೇಲೆ ಸ್ಟೂಡೆಂಟ್ ಕಮೆಂಟ್ ಹಾಕಿರೋ ಪ್ರಕಾರ ಇಲ್ಲಿ ಈ ಒಂದು ರಿಸೋರ್ಸ್ ನಡಿನಲ್ಲಿ ಕರ್ನಾಟಕದಲ್ಲಿ, ಮಂಡ್ಯದಲ್ಲಿ ಐಡೆಂಟಿಫೈ ಆಗಿದೆಯಲ್ಲ, ಅದನ್ನು ಕೊಟ್ಟಿರುವಂಥ ರಿಸೋರ್ಸ್ ಬೇರೆ ಇದೆ. ಇದು ಆ್ಯಸ್ ಪರ್ ದ ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ತೊಗೊಂಡಿರುವಂಥ ಪ್ರಾಜೆಕ್ಟ್ಗಳು ಈ ಒಂದು ಏರಿಯಾಗಳಿನ ನಡಿನಲ್ಲಿ ರಿಸೋರ್ಸ್ಗೆ ಸಂಬಂಧಪಟ್ಟಂಥ ಪ್ರಾಜೆಕ್ಟನ್ನು ಐಡೆಂಟಿಫೈ ಮಾಡಿದ್ದಾರೆ ಅಂತ. ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಮಿನಿಸ್ಟ್ರಿ ಕೊಟ್ಟಿರ್ತಕ್ಕಂಥ ಇದು ರಿಸೋರ್ಸ್. ಸೊ ಆ್ಯಸ್ ಪರ್ ದಿ ಮಿನಿಸ್ಟ್ರಿ ಆಫ್ ಮೈನ್ಸ್ ನಡಿನಲ್ಲೇ, ಅದರಲ್ಲೂ ರೀಸೆಂಟಾಗಿ 2023ನಲ್ಲೇ ನಾವು ತೆಗೆದುಕೊಂಡಿರುವಂಥ ಈ ಒಂದು ಕನ್ಸಿಡರೇಷನನ್ನು ಕಾಣ್ಬೋದು. ಸೊ ಜಮ್ಮು ಕಾಶ್ಮೀರ್, ರಾಜಸ್ಥಾನ್, ಅರುಣಾಚಲ್, ಜಾರ್ಖಂಡ್, ಮೇಘಾಲಯ, ನಾಗಾಲಯ ಮತ್ತು ಛತ್ತೀಸ್ಗಢ ಈ ಏರಿಯಾಗಳಲ್ಲಿ ಕಂಡು ಬರುತ್ತೆ. ಜಮ್ಮು ಕಾಶ್ಮೀರದಾಗೂ ರೀಸೆಂಟಾಗಿ ಐಡೆಂಟಿಫೈ ಮಾಡಿದ್ದಾರೆ. ಇದರಲ್ಲಿರುವಂಥದ್ದು ಏನಂತಂದರೆ, ಕರ್ನಾಟಕದಲ್ಲಿರುವಂಥ ಒಂದು ಕನ್ಸಿಡರೇಷನನ್ನು ನೋಡೋದಾದರೆ, ಇದನ್ನು ಯಾರು ಐಡೆಂಟಿಫೈ ಮಾಡಿದ್ದಾರೆ ಅಥವಾ ಈ ಒಂದು ಸರ್ವೇನೇ ಯಾರು ಕೊಟ್ಟಿದ್ದಾರೆ? ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲ ಇದು ಆ್ಯಕ್ಚುಲಿ. ಇಲ್ಲಿ ಅಟೋಮಿಕ್ ಮಿನರಲ್ ಡೈರೆಕ್ಟರೇಟ್ ಐಡೆಂಟಿಫೈ ಮಾಡಿರೋ ಪ್ರಕಾರ, ಇವರ ಒಂದು ರಿಸರ್ಚ್ನ ಆಧಾರದ ಮೇಲೆ, ಸೊ ಇಂಡಿಯನ್ ಅಟೋಮಿಕ್ ಎನರ್ಜಿ ಕಮಿಷನ್ ಈ ಒಂದು ಕಮಿಷನ್ನ ಐಡೆಂಟಿಫೈ ಮಾಡಿದ್ರೆ ದೇರ್ ಆರ್ ಸಮ್ ಪ್ಯಾಚಸ್. ಅದರಲ್ಲೂ 14,100 ಟನ್ಸ್ ಆಫ್ ಸ್ಮಾಲ್ ಪ್ಯಾಚಸ್ಸು ಇವಾಗ ಕರ್ನಾಟಕದ ಮಂಡ್ಯ ಡಿಸ್ಟ್ರಿಕ್ಟ್ ಅಡಿನಲ್ಲಿ ಕಂಡು ಬರುತ್ತೆ ಅನ್ನುವಂಥ ಒಂದು ಐಡೆಂಟಿಫಿಕೇಶನ್. ಇಲ್ಲಿ ನಾವು ಪ್ರಾಜೆಕ್ಟ್ಗೆ ಸಂಬಂಧಿಸಿದಂತೆ ಯಾವ್ಯಾವ ಪ್ರಾಜೆಕ್ಟ್ಗಳನ್ನು ಇವಾಗ ಜಾರಿಗೆ ಹಾಕ್ಕೊಂಡಿದೆ ಅಂತ ನಾವು ಅಲ್ಲಿ ಕನ್ಸಿಡರ್ ಮಾಡೋದು. ಡೆಪಾಸಿಟ್ ವೈಸ್ ನೋಡಿದಾಗ ಇದ್ರ ರಿಸೋರ್ಸ್ನ ಆಧಾರದ ಮೇಲೆ. ಸೊ ನಿಮಗೆ ಕ್ವಶನ್ ಏನಾದರೂ ಫ್ರೇಮ್ ಮಾಡಿದರೆ ರೀಸೆಂಟಾಗಿ, ಯಾಕಂದರೆ ಇನ್ನೂ ಪ್ರಾಪರ್ ಆಗಿರುವಂಥ ಒಂದು ಡಿಕ್ಲರೇಷನ್ ಅಲ್ಲ. ಸೊ ಅಟೋಮಿಕ್ ಮಿನರಲ್ ಡೈರೆಕ್ಟರೇಟ್ನ ಒಂದು ಕನ್ಸಿಡರೇಷನ್ ಆಧಾರದ ಮೇಲೆ ಕರ್ನಾಟಕದ ಮಂಡ್ಯ ಡಿಸ್ಟ್ರಿಕ್ಟ್ ನಡಿನಲ್ಲಿ ಕಂಡು ಬರುತ್ತೆ ಅಂತ. ಸೊ ಇಲ್ಲಿ ಲಿಥಿಯಂ ರೀಸೆಂಟಾಗಿ ರಿಸರ್ವನ್ನು ಐಡೆಂಟಿಫೈ ಮಾಡಿರೋ ಪ್ರಕಾರ ಜಮ್ಮು ಕಾಶ್ಮೀರದಲ್ಲಿ ರೆಸೈಡ್ ಡಿಸ್ಟ್ರಿಕ್ಟ್ ನಡಿನಲ್ಲಿ ಐಡೆಂಟಿಫೈ ಮಾಡಿರೋದನ್ನು ಕಾಣ್ಬೋದು. ಸೊ ಒಂದು ವೇಳೆ ಇದು ಪ್ರಾಪರಾಗಿ ಕನ್ಸಿಡರೇಷನ್ ಆತಂದರೆ ಒನ್ ಆಫ್ ದಿ ಲಾರ್ಜೆಸ್ಟ್ ಡೆಪಾಸಿಟ್ ಆಫ್ ಲಿಥಿಯಂ ಇನ್ ದ ವರ್ಲ್ಡ್ ಅಂತ ಅನಿಸ್ಕೊಳ್ಳುತ್ತೆ. ಇವಾಗ ಪ್ರೆಸೆಂಟ್ ಕಂಡೀಷನ್ ನಾವು ಬೊಲಿವಿಯಾನಲ್ಲಿ ಏನು ನೋಡ್ತೀವಲ್ಲ, ಅದು ಏನಾದರೂ ಇಲ್ಲಿ ಏನೋ ಇರೋದನ್ನು ಐಡೆಂಟಿಫೈ ಮಾಡಿದ್ರೆ, ಇವಾಗ ಕೇವಲ ಜಸ್ಟ್ ಪ್ರಾಪರಾಗಿ ನಾವು ಅದನ್ನು ಡೆಸಿಫರ್ ಮಾಡಿರೋದಷ್ಟೇ ಮಾತ್ರ. ಸೊ ಪ್ರಾಪರಾಗಿ ಅದನ್ನು ಕನ್ಸಿಡರೇಷನ್ ಅಂದರೆ ಪ್ರಾಪರಾಗಿ ಒಂದು ಮೆಥಡಾಲಜಿ ಆಧಾರದ ಮೇಲೆ ನಾವು ಫಿಕ್ಸ್ ಆಗಿ ಅದು ಲಿಥಿಯಂ ಅನ್ನುವಂಥ ಒಂದು ಕನ್ಕ್ಲೂಷನ್ಗೆ ಬಂದಿಲ್ಲ ಅನ್ನುವಂಥ ಒಂದು ಕನ್ಸಿಡರೇಷನ್ನ ಕಾಣಬಹುದು.
ಸೊ ಇವಾಗ ಜಸ್ಟ್ ಹಾಗೆ ಪ್ರಿಲಿಮಿನರಿ ಫೇಸಲ್ಲಿ ಇನ್ವೆಸ್ಟಿಗೇಷನ್ ಅಥವಾ ರಿಸರ್ಚ್ಗಳನ್ನು ಮಾಡ್ತಾ ಇದ್ದಾರೆ ಅಂತ ರೀಸೆಂಟಾಗಿ ಪತ್ತೆಯನ್ನು ಮಾಡಿರೋದಾಗಿ ನಾವು ಕಾಣ್ಬೋದು. ಇದಕ್ಕೆ ಸಂಬಂಧಿಸಿದಂಥ ಆರ್ಟಿಕಲ್ಸ್ಗಳನ್ನು ಸಹ ನಾವು ನೋಡ್ಕೊಳ್ತಾ ಬಂದಿದ್ದೀವಿ. ಇನ್ನು ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಭಾರತವನ್ನು ಇವಾಗ ಡೆವಲಪಿಂಗ್ ನೇಷನ್ಸ್ ಅನ್ನೋದ್ರ ಬಗ್ಗೆ ನಾವು ಕ್ವಶನ್ಸನ್ನು ಆಲ್ರೆಡಿ ಕೇಳಿದ್ವಿ. ಡೆವಲಪಿಂಗ್ ನೇಷನ್ಸ್ ಅಂತ ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತೀವಿ ಅಂತ. ಇಲ್ಲಿರುವಂಥ ಒಂದು ಕ್ವಶನ್ ಅಂತಂದರೆ, ಇವಾಗ ಭಾರತ ಡೆವಲಪಿಂಗ್ ನೇಷನ್ ಏನೋ ಇದೆ, ಸೊ ಇಲ್ಲಿ ಹೇಗೆ ಕನ್ಸಿಡರ್ ಮಾಡ್ತೀರಾ ಅನ್ನೋದನ್ನು ಕಾಣ್ಬೋದು. ಹಾಂ, ಎಸ್, ಫಸ್ಟ್ ಸ್ಟೇಟ್ಮೆಂಟ್ ಯಾವ ರೀತಿಯಾಗಿದೆ, ಭಾರತದ ಒಂದು ಎಕನಾಮಿಗೆ ಸಂಬಂಧಪಟ್ಟಂತೆ ಟ್ರೂ ಟು ಕ್ಲಾಸಿಫೈ ಇಂಡಿಯಾ ಆ್ಯಸ್ ಅಂತ ಕ್ವಶನ್. ಇದು ಪ್ರೀವಿಯಸ್ ಇಯರಲ್ಲೇ ಕೇಳಿರೋದು ಸ್ಟೇಟ್ ಸರ್ವಿಸ್ ಎಕ್ಸಾಮಿನೇಷನಲ್ಲಿ. ಫಸ್ಟ್ ಕ್ವಶನ್ ಆಧಾರದ ಮೇಲೆ ಫುಡ್ ಡೆಫಿಸಿಟ್ ಎಕಾನಮಿ ಅಂತ ಕನ್ಸಿಡರ್ ಮಾಡ್ಬೋದು. ಎಸ್, ಈಸ್ ಇಟ್ ರಿಯಲಿ? ಆದರೆ ಭಾರತ ಎಷ್ಟೊಂದು ಪ್ರೊಡಕ್ಷನ್ಸನ್ನು ಸರ್ಪ್ಲಸ್ ಲೆವೆಲಲ್ಲಿ ಮಾಡ್ತಾ ಇದೆ, ಆವಾಗ ನೀವು ಇದನ್ನು ಫುಡ್ ಡೆಫಿಸಿಟ್ ಎಕಾನಮಿ ಅಂತ ಕರಿತೀರಾ ಅನ್ನುವಂಥ ಕ್ವಶನ್ ಆಗಿರ್ಬೋದು. ಲೇಬರ್ ಸರ್ಪ್ಲಸ್ ಎಕಾನಮಿ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಇನ್ನು ಟ್ರೇಡ್ ಸರ್ಪ್ಲಸ್ ಎಕಾನಮಿ ಅನ್ನುವಂಥದ್ದಾಗಲಿ, ಲಾಸ್ಟ್ ಆಪ್ಷನ್ ಕ್ಯಾಪಿಟಲ್ ಸರ್ಪ್ಲಸ್ ಎಕಾನಮಿ. ಈ ರೀತಿಯಾಗಿ 4 ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಈ 4 ಸ್ಟೇಟ್ಮೆಂಟ್ಸ್ನಲ್ಲಿ ಭಾರತಕ್ಕೆ ಸಂಬಂಧಿಸಿದಂಥ ಸ್ಟೇಟ್ಮೆಂಟನ್ನು ಅಥವಾ ಭಾರತದ ಒಂದು ಆರ್ಥಿಕತೆಗೆ ಸಂಬಂಧಿಸಿದಂಥ ರಿಫ್ಲೆಕ್ಷನ್ಸನ್ನು ಯಾವ ಸ್ಟೇಟ್ಮೆಂಟ್ ಮಾಡುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಸೊ ಇವತ್ತು ಡಿಸ್ಕಷನ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅನ್ಕೋತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ. ನೆಕ್ಸ್ಟ್ ಡೇ ಸೆಷನನ್ನು ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಎಲ್ಲ ಡೌಟ್ಸ್ಗಳನ್ನು ರೆಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.